ಮಗನ ಮದುವೆಗೆ ಸೀರೆ ತರಲು ಹೋಗಿ ದಂಪತಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮೇನಲ್ಲಿ ತಮ್ಮ ಮಗನ ಮದುವೆ ಹಿನ್ನೆಲೆ ಶಿವಮೊಗ್ಗ ಮೂಲದ ವಿಜಯೇಂದ್ರ ತಮಿಳುನಾಡಿನಿಂದ ನಿನ್ನೆ 89 ಸೀರೆ ಖರೀದಿ ಮಾಡಿದ್ರು. ಸೀರೆ ಖರೀದಿ ಬಳಿಕ ನಿನ್ನೆ ಸ್ನೇಹಿತರ ಮನೆಗೆ ಹೋಗಿದ್ರು. ಇಂದು ಬೆಳಗ್ಗೆ ಬೆಂಗಳೂರಿಗೆ ಬರೋದಕ್ಕೆ ಕಾರ್ನಲ್ಲಿ ರೈಲ್ವೆ ಸ್ಟೇಷನ್ಗೆ ಬರುವಾಗ ಅಡ್ಡ ಹಾಕಿದ ಚುನಾವಣಾ ಸಿಬ್ಬಂದಿ ಸೀರೆ ಹಾಗೂ 40,000 ಹಣವನ್ನು ಜಪ್ತಿ ಮಾಡಿದ್ದಾರೆ. ನಮಸ್ಕಾರ ಸರ್, ನಾನು ವಿಜಯೇಂದ್ರ ಶಿವಮೊಗ್ಗದಿಂದ ಬಂದಿದ್ದೇನೆ. ಶಿವಮೊಗ್ಗದಲ್ಲಿ ಈರೋಡಿಗೆ ಬಂದಿದ್ದೀನಿ. ಅಂದರೆ ನನ್ನ ಮಗನ ಮದುವೆ 1ನೇ ತಾರೀಕು ಸೀರೆಗಳು ಪರ್ಚೇಸ್ ಮಾಡಲಿಕ್ಕೆ ನಾನು ಬಂದಿದ್ದೆ. ನಿನ್ನೆ ಬೆಳಗ್ಗೆ 7 ಗಂಟೆ ನಾವು ಶಿವಮೊಗ್ಗ ಬಿಟ್ಟಿದ್ದೀವಿ. ರಾತ್ರಿ 7 ಗಂಟೆಗೆ ಈರೋಡಿಗೆ ಬಂದಿದ್ವಿ. ರಾತ್ರಿ ಸೀರೆ ಪರ್ಚೇಸ್ ಮಾಡಿ ಬೆಳಗ್ಗೆ 7 ಗಂಟೆ ಟ್ರೈನ್ ಬುಕ್ ಮಾಡಿದ್ವಿ ಈರೋಡಿಂದ ಬೆಂಗಳೂರಿಗೆ. ರಸ್ತೆಯಲ್ಲಿ ನಮಗೆ ಪೊಲೀಸರು ಹಿಡಿದ್ರು. ಅಂದರೆ ಎಲೆಕ್ಷನ್ ಪರ್ಪಸ್ಸಾಗಿ ಹಿಡಿದು ಚೆಕ್ ಮಾಡಿದರು. ನಾವು ಸೀರೆಗಳೆಲ್ಲ ಪರ್ಚೇಸ್ ಮಾಡಿದ್ವಿ. 69 ಸೀರೆ 80 ಸೀರೆನ ಪರ್ಚೇಸ್ ಮಾಡಿದ್ವಿ. ಸೀರೆಗಳೆಲ್ಲ ತೊಗೊಂಡೋಗಿ ನಮ್ಮನ್ನು ಸೀಸ್ ಮಾಡಿದ್ರು. 40,000 ಕ್ಯಾಶ್ ಇತ್ತು ನಮ್ಮ ಹತ್ರ. ಅದನ್ನೆಲ್ಲ ಸೀಸ್ ಮಾಡಿದರು. ನಾವೆಲ್ಲ ಬಿಲ್ ತೋರಿಸಿದ್ವಿ, ಇನ್ವಿಟೇಷನ್ ತೋರಿಸಿದ್ವಿ, ಆಧಾರ್ ಕಾರ್ಡ್ ಎಲ್ಲ ತೋರಿಸಿದ್ರು ಕೂಡ ಅವ್ರೇನು ಹೇಳ್ತಾರೆ ಅಂದರೆ ಎಲ್ಲ ಮಾಡಿ DC-ಗೆ ಡೆಪ್ಯೂಟಿ ಮ್ಯಾಜಿಸ್ಟ್ರೇಟಿಗೆ ನೀವು ಹೋಗಿ ತೊಗೊಳ್ಳಿಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಈವನ್ ನಮ್ಮ ಹತ್ರ ಜೋಬಲ್ಲಿ ಎಲ್ಲ ದುಡ್ಡು ತೊಗೊಂಡಿದ್ದಾರೆ. ತಿಂಡಿ ಕೂಡ ನಮ್ಮ ಹತ್ರ ದುಡ್ಡಿಲ್ಲ. ನಾವು ಇದು ಯಾವ ಸೀಮೆ ಕಾನೂನು ನಮಗೆ ರಕ್ಷಣೆ ಮಾಡ್ತಂತ ಗೊತ್ತಿಲ್ಲ ನಮಗಿದು. ನಾವು ಹೊರಗಡೆ ಬಂದು ಈ ಥರ ಹಿಂಗೆ ರಾಜ್ಯದಲ್ಲಿ ಬಂದು ಈ ಥರ ಆದರೆ ಎಲೆಕ್ಷನ್ ಈ ಥರ ಒಂದು ನೀತಿ ಸಂಹಿತೆ ಹೇಳತ್ತ ಅನ್ನೋದ್ರ ಬಗ್ಗೆ ನಮಗೊಂದು ಅನುಮಾನ ಇದೆ. ಆದರೂ ನಾವು ಕಾದು ನೋಡ್ತೀವಿ. 10 ಗಂಟೆಗೆ ನಾವು ಸಾಹೇಬರು ಬರ್ತೀವಿ ಅಂತ ಹೇಳಿದಕ್ಕೆ ಅಲ್ಲಿ ತನಕ ಕಾಯ್ತೀವಿ. ಇದು ಎಲ್ಲರಿಗೂ ಗೊತ್ತಾಗಲಿಲ್ಲ ರೀತಿಯಲ್ಲಿ ನಾನು ಇದೊಂದು ವಿಡಿಯೋ ಮಾಡಿದ್ದೀನಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.